टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಳೆ ಅಬ್ಬರಕ್ಕೆ ಡವಳೇಶ್ವರದಲ್ಲಿ ಕಬ್ಬಿನ ಗದ್ದೆ ಜಲಾವೃತ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಡವಳೇಶ್ವರ ಹೆಸ್ಕಾಂ ಪವರ್ ಗ್ರಿಡ್ಗೂ ಕೂಡ ಘಟಪ್ರಭಾ ನದಿಯ ನೀರು ನುಗ್ಗಿದೆ. ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕಬ್ಬಿನ ಗದ್ದೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಅಂತ ಹೇಳಿ. ಬೆಳೆ ಹಾನಿಯಾಗಿದೆ, ರೈತರು ಕಂಗಾಲಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಹೆಸ್ಕಾಂ ಪವರ್ ಗ್ರಿಡ್ಗೂ ಕೂಡ ಘಟಪ್ರಭಾ ನದಿಯ ನೀರು ನುಗ್ಗಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇವೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಜನವಸತಿ ಪ್ರದೇಶಗಳಿಗೆ ನೀರು ನುಗ್ತಾ ಇದೆ. ಅದರಲ್ಲೂ ಹೊಲಗದ್ದೆ ಜಮೀನುಗಳು ಜಲಾವೃತವಾಗ್ತಾ ಇವೆ. ರೈತರು ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಮಳೆಗೆ ಆಹುತಿಯಾಗ್ತಾ ಇದೆ. ಇನ್ನು ಅಪಾಯದ ಮಟ್ಟವನ್ನ ಮೀರಿದೆ ಪಂಚಗಂಗಾ ನದಿ. ನರಸಿಂಹವಾಡಿಯಲ್ಲಿರುವಂತಹ ಸುಪ್ರಸಿದ್ಧ ದತ್ತ ಮಂದಿರ ಜಲಾವೃತವಾಗಿದೆ. ಪಂಚಗಂಗಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರುವುದರಿಂದ ಸುತ್ತಮುತ್ತಲಿನ ಭಾಗಗಳು ಜಲದಿಗ್ಬಂಧನಕ್ಕೆ ಒಳಪಟ್ಟಿವೆ. ಪ್ರಸಿದ್ಧ ನರಸಿಂಹವಾಡಿಯಲ್ಲಿರುವಂತಹ ದತ್ತ ಮಂದಿರ ಜಲಾವೃತವಾಗಿದೆ. ಗಮನಿಸ್ತಾ ಇದ್ದೀರಿ, ಸೊಂಟದವರೆಗೂ ಕೂಡ ದೇವಾಲಯದಲ್ಲಿ ನೀರು ನಿಂತಿದೆ. ಸಂಪೂರ್ಣವಾಗಿ ದೇವಾಲಯ ಜಲದಿಗ್ಬಂಧನಕ್ಕೆ ಒಳಪಟ್ಟಿದೆ. ಕೊಲ್ಹಾಪುರ ಜಿಲ್ಲೆಯ ಶಿರೋಳಿ ತಾಲೂಕಿನ ನರಸಿಂಹವಾಡಿ ಗ್ರಾಮ. ಪಂಚಗಂಗಾ ಕೃಷ್ಣಾ ನದಿ ಸಂಗಮ ಸ್ಥಾನದಲ್ಲಿರುವಂತಹ ದೇಗುಲ ಇದು. ಅಷ್ಟು ನೀರು ತುಂಬಿದ್ರೂ ಕೂಡ ನೀರಿನಲ್ಲೇ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ ಭಕ್ತಾದಿಗಳು. ಬೆಳಗಾವಿಯ ನರಸಿಂಹವಾಡಿ ಗ್ರಾಮದಲ್ಲಿರುವಂತಹ ದತ್ತ ಮಂದಿರ.